ಕ್ಷಣಗಳಲ್ಲಿ ಸಿಎಂ ಅಧ್ಯಕ್ಷತೆಯಲ್ಲಿ ಸರ್ವ ಪಕ್ಷಗಳ ಸಭೆ ಆರಂಭ ಆಗುತ್ತೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಕುರಿತು ಚರ್ಚೆ ಆಗುತ್ತೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುವಂತಹ ಮೀಟಿಂಗ್ ಇದು. ಕೋರ್ ಕಮಿಟಿ ಸಭೆಯನ್ನ ಮುಗಿಸಿಕೊಂಡು ಬಿಜೆಪಿ ನಾಯಕರು ಗೃಹ ಕಚೇರಿ ಕೃಷ್ಣಾದತ್ತ ಬರ್ತಾ ಇದ್ದಾರೆ. ಸದಾಶಿವನಗರದಿಂದ ನಿವಾಸದಿಂದ ಸಿಎಂ ಡಿಕೆಶಿ ಕೂಡ ಹೊರಟಿದ್ದಾರೆ. ಸರ್ವಪಕ್ಷ ಸಭೆಗೆ ಆಗಮಿಸಿದ್ರು ಎಚ್.ಡಿ. ಕುಮಾರಸ್ವಾಮಿ. ಸಿದ್ದರಾಮಯ್ಯ ಇದೀಗ ತಾನೇ ಆಗಮಿಸಿರೋ ದೃಶ್ಯಗಳನ್ನ ಗಮನಿಸ್ತಾ ಇರಬಹುದು. ಡಿಕೆ ಶಿವಕುಮಾರ್ ಆಲ್ರೆಡಿ ಹೊರಟಿದ್ದಾರೆ, ಕುಮಾರಸ್ವಾಮಿ ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಬರಲೇಬಾರ್ದಂಗ ವ್ಯವಸ್ಥೆ ಮಾಡೋಣ. ಎಲ್ಲ ಎರಡು ಕ್ಯಾಮ್ರಾ ತಂದರೆ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷ ಸಭೆಯಾಗುತ್ತೆ. ಯಾಕೆಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನು ಆದೇಶ ಕೊಡ್ತಲ್ಲ, ಅದರ ವಿರುದ್ಧ ಕರ್ನಾಟಕದಲ್ಲಿ ಸಾಕಷ್ಟು ಹೋರಾಟಗಳಾಯಿತು. ಬಂದ್ಗೆ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕರೆಯನ್ನ ನೀಡಲಾಯಿತು. ಸೊ ಹೀಗಾಗಿ ನಾವು ಎಷ್ಟು ನೀರು ಬಿಡಬೇಕು, ನೀರು ಬಿಡಬಾರ್ದು, ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗೋದಾದ್ರೆ ಯಾವ ರೀತಿ ಹೋಗಬೇಕು, ಏನು ಎತ್ತ, ಇದೆಲ್ಲದರ ಬಗ್ಗೆ ಸರ್ವಪಕ್ಷ ಸಭೆಯನ್ನ ನಡೆಸಲಾಗುತ್ತೆ. ಮತ್ತು ಆ ಸಭೆಯಲ್ಲಿ ಬೇರೆ ಬೇರೆ ಪಕ್ಷಗಳ ಹಿರಿಯರ ಶಾಸಕರ ಸಲಹೆಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಈ ಸರ್ವಪಕ್ಷ ಸಭೆಗೂ ಭಿನ್ನ ಬಿಜೆಪಿಯ ಕೋರ್ ಕಮಿಟಿ ಮೀಟಿಂಗ್ ಕೂಡ ನಡೀತು. ಏನೇನು ಪ್ರಶ್ನೆಗಳನ್ನು ಮುಂದಿಡಬೇಕು, ಯಾವ ರೀತಿ ನಾವು ಬೆಂಬಲವಾಗಿ ನಿಂತ್ಕೊಳ್ಬೇಕು, ಏನು ಹೇಳಬೇಕು ಅನ್ನೋದ್ರ ಜೊತೆಗೆ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷ ಸಭೆಯನ್ನ ನಡೆಸಲಾಗುತ್ತೆ. ಈ ಸಭೆಯ ಅಜೆಂಡಾ ಏನು, ಏನೆಲ್ಲ ವಿಚಾರಗಳು ಚರ್ಚೆಗೆ ಬರ್ತಾವೆ ರೂಪೇಶ್? ಸಿಂಧೂರ್, ಇವತ್ತು ಸರ್ವಪಕ್ಷ ಸಭೆ ನಡೀತಾ ಇದೆ. ಈ ಸರ್ವಪಕ್ಷ ಸಭೆಯಲ್ಲಿ ಪ್ರಮುಖವಾಗಿ ಏನ್ ನಿರ್ಧಾರ ತೆಗೆದುಕೊಳ್ಬೇಕು, ಯಾಕಂತ ಹೇಳಿದ್ರೆ ಈಗ CWRC ಅದೇ ರೀತಿಯಾಗಿ CWMA ಎರಡೂ ಕೂಡ ತೀರ್ಪು ಕೊಟ್ಟಿದೆ. ಇಲ್ಲಿ 3500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತ ಹೇಳಿ. ಹೀಗಾಗಿ ರಾಜ್ಯದಲ್ಲಿ ಬರದ ವಾತಾವರಣ ಇದೆ. ಹೀಗಾಗಿ ಏನ್ ಮಾಡಬೇಕು ಅಂತ ಹೇಳಿ ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿದೆ. ಇಲ್ಲಿ ಪ್ರಮುಖವಾಗಿ ಯಾಕಂತ ಹೇಳಿದ್ರೆ ಒಂದ್ ಕಡೆ CWRC ಮತ್ತು MA ಎರಡೂ ಕೂಡ ಆದೇಶ ಕೊಟ್ಟಿದೆ. ಅದೇ ರೀತಿ 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳಿ. ಈ ಸಂದರ್ಭದಲ್ಲಿ ರಾಜ್ಯ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದ್ ಕಡೆ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡ್ಕೊಳ್ಬೇಕು. ಅದೇ ರೀತಿ ವಿಪಕ್ಷವರು ಕೂಡ ಯಾಕಂತ ಹೇಳಿದ್ರೆ ನೀರು ಬಿಡಬಾರ್ದು ಅನ್ನೋ ಅಭಿಪ್ರಾಯ ವಿಪಕ್ಷ ವ್ಯಕ್ತಪಡಿಸ್ತಾ ಇದೆ. ಇದಕ್ಕೋಸ್ಕರವಾಗಿ ಏನೇನು ಮಾಡಬೇಕು ಅಂತ ಹೇಳಿ ಇವತ್ತು ಸಭೆಯನ್ನು ಕರೆಯಲಾಗಿದೆ. ಈಗ ನೋಡಬಹುದು ದೇಶಾವಳಿಗಳಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ನಾಯಕರುಗಳು ಕೂಡ ಈ ಒಂದು ಕೃಷ್ಣಾಗೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ, ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ, ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಕೂಡ ಈ ಸರ್ವಪಕ್ಷ ಸಭೆಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯೇಂದ್ರ ಬೊಮ್ಮಾಯಿ ಅವರೆಲ್ಲರೂ ಕೂಡ ಈ ಒಂದು ಸಭೆಗೆ ಆಗಮಿಸಲಿದ್ದಾರೆ. ನೀವು ನೋಡಬಹುದು ಎಲ್ಲೋ ಗಣ್ಯ ವ್ಯಕ್ತಿಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಒಂದು ಇದಕ್ಕೆ ಅಂದ್ರೆ ಈ ಒಂದು ಸಭೆಗೆ ಬರ್ತಾ ಇದ್ದಾರೆ. ಈ ಮೂಲಕವಾಗಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಯಾಕಂತ ಹೇಳಿದ್ರೆ ನೀರು ಬಿಡಬೇಕು ಬೇಡ ಅನ್ನೋ ಗೊಂದಲಗಳಿದೆ. ಅದರ ನಡುವೆನೂ ಕೂಡ ಒಂದಿಷ್ಟು ನೀರುಗಳನ್ನ ಇಲ್ಲಿ ಕ್ಯಾನಲ್ಗಳಿಗೆ ಬಿಡಲಾಗ್ತಾ ಇದೆ, ಮತ್ತೊಂದಿಷ್ಟು ನೀರುಗಳನ್ನ ಇಲ್ಲಿ ತಮಿಳುನಾಡು ಕೂಡ ಬಿಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನು ಮುಂದೆ ತೆಗೆದುಕೊಳ್ಬಹುದು, ಈ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ಪಡ್ಕೊಳ್ಬೇಕಾಗತ್ತೆ. ಇದಕ್ಕೋಸ್ಕರವಾಗಿ ಈಗ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಗೆ ಸಚಿವರುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಇಲ್ಲಿ KJ ಜಾರ್ಜ್ ಇರಬಹುದು, TB ಜಯಚಂದ್ರ ಇರಬಹುದು, ಹಲವಾರು ಜನರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಹಾಗೆ ಕುಮಾರಸ್ವಾಮಿ ಅವರು ಕೂಡ ಈ ಸಭೆಗೆ ಬಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಸಲಹೆಗಳನ್ನು ಕೊಡೋರಿದ್ದಾರೆ. ಆದ್ರೆ ಒಂದು ಕಡೆ ಡ್ಯಾಮ್ ಇಂದ ನೀರು ಬಿಡಬಾರದು ಅಂತ ಹೇಳ್ತಾರೆ. ಆದ್ರೆ ನೀರು ಬಿಟ್ಟಿಲ್ಲ ಅಂತ ಹೇಳಿ ಸಮಸ್ಯೆ ಆಗ್ತದೆ. ಯಾಕಂದ್ರೆ ಕಬಿನಿ ಜಲಾಶಯ ತುಂಬಿ ಹೋಗಿದೆ. ಹೀಗಾಗಿ ಏನೇನು ನಿರ್ಧಾರ ತೆಗೆದುಕೊಳ್ಬೇಕು, ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು, ಇದೇ ಕಾರಣಕ್ಕೋಸ್ಕರವಾಗಿ ಇಲ್ಲಿಗ ಇವತ್ತು ಸಭೆ ಕರೆದಿರ್ತಕ್ಕಂಥ ಒಟ್ಟಾರಾಗಿ ಇವತ್ತಿನ ಸಭೆಯಲ್ಲಿ ಒಂದು ಔಟ್ಕಮ್ ಅಂತೂ ಬರುತ್ತೆ. ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿ ಮಾಡ್ತಾರೆ. ಸುದ್ದಿಗೋಷ್ಠಿ ಮಾಡಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಯಾಕಂತ ಹೇಳಿದ್ರೆ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ನಿರ್ಧಾರ ತೆಗೆದುಕೊಳ್ತಾರ ಅಥವಾ ಮುಂದೆ, ಯಾಕಂತ ಹೇಳಿದ್ರೆ ಈಗ ಮಳೆ ಬಂದಿದೆ, ಬಿಡ್ಲಾಗ್ತಾ ಇದೆ, ಇನ್ನು ಮುಂದೆ 3-4 ದಿನಗಳು ಮಳೆ ಸ್ಟಾಪ್ ಆಗುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡಬೇಕು, ಎಲ್ಲದರ ಬಗ್ಗೆ ನಿರ್ಧಾರ ತೆಗೆದುಕೊಂಡು ಸರ್ವಪಕ್ಷಗಳ ಅಭಿಪ್ರಾಯ ಪಡ್ಕೊಂಡು ಡಿಕೆ ಶಿವಕುಮಾರ್ ಮುಂದೆ ಹೋಗಲಿಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ. ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.